Hello everyone, welcome to Lee Tutorials. ಸೊ ನಮ್ಮ ಲಾಸ್ಟ್ ಕ್ಲಾಸಸ್ಗಳಲ್ಲಿ ನಾವು ಕ್ಲಾಸ್ 10 ಮ್ಯಾಥಮೆಟಿಕ್ಸ್ ಫಸ್ಟ್ ಯೂನಿಟ್ ರಿಯಲ್ ನಂಬರ್ಸ್ನಲ್ಲಿ ಎಕ್ಸಸೈಸ್ 1.1ನಲ್ಲಿ ಫಸ್ಟ್ ಮೇನ್ನ ಸಾಲ್ವ್ ಮಾಡಿದ್ವಿ. ಸೊ ಈ ಕ್ಲಾಸ್ನಲ್ಲಿ ನಾವು ಎಕ್ಸಸೈಸ್ 1.1 ಸೆಕೆಂಡ್ ಮೇನ್ನ ಸಾಲ್ವ್ ಮಾಡೋಣ. ಸೊ ದ ಕ್ವೆಶನ್ ಈಸ್ find the LCM and HCF of the following pair of integers and verify that LCM into HCF is equal to product of two numbers. ಸೊ ಈ ಕ್ವೆಶನ್ ಈ ಮೇಯ್ನಲ್ಲಿ ನಾವು ಅವ್ರು ಕೊಟ್ಟಿರೋ ನಂಬರ್ಗೆ ಎಲ್ ಸಿ ಎಮ್ ಮತ್ತು ಹೆಚ್ ಸಿ ಎಫ್ನ ಕಂಡುಹಿಡಬೇಕು. ಅವೆರಡನ್ನ ಕಂಡುಹಿಡ್ದು ಆದಮೇಲೆ ಅವರು ನಮಗೆ ಒಂದು ಫಾರ್ಮುಲಾನ ಕೊಟ್ಟಿದ್ದಾರೆ. ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಬಂದಿರೋ ಆನ್ಸರನ್ನು ನಾವು ಈ ಫಾರ್ಮುಲಾಗೆ ಅಪ್ಲೈ ಮಾಡಿ ವೆರಿಫೈ ಮಾಡಬೇಕು. ಸೊ ಇಲ್ಲಿ ಎಲ್ ಸಿ ಎಮ್ ಅಂದರೆ ಗೊತ್ತು, ಹೆಚ್ ಸಿ ಎಫ್ ಅಂದರೆ ಗೊತ್ತು, ಅವೆರಡನ್ನು ಮಲ್ಟಿಪ್ಲೈ ಮಾಡಬೇಕು ಅಂತ ಗೊತ್ತಾಗುತ್ತೆ. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂದರೆ ಯಾವುದು? ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂದರೆ ಅವ್ರು ನಮಗೆ ಯಾವ ಕ್ವೆಶನ್ ಕೊಟ್ಟಿರ್ತಾರೆ, ಲೈಕ್ 26, 81, ಸೊ ಈ ಥರ ಯಾವುದಾದ್ರೂ ಕ್ವೆಶನಲ್ಲೇ ಇರುತ್ತಲ್ಲ ನಂಬರ್ಸು, ಅದನ್ನು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅವೆರಡನ್ನೇ ನಂಬರ್ ಅಂತ ತೊಗೋಬೇಕು. ಸೊ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ನ ನಾನು ಎ ಆ್ಯಂಡ್ ಬಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಅಂದರೆ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು ಎ ಇಂಟು ಬಿ. ಸೊ ಇದು ಒಂದೇ ಫಾರ್ಮುಲಾದಲ್ಲಿ ನಮಗೆ 4 ಫಾರ್ಮುಲಾ ಸಿಗುತ್ತೆ. ಅದು ಯಾವ ಥರ ಅಂದರೆ ಇಲ್ಲಿ ನಮಗೆ ಎ ಇಂಟು ಬಿ ಅಂದರೆ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಕೊಟ್ಟು ಹೆಚ್ ಸಿ ಎಫ್ನ ಕೊಟ್ಟು ಎಲ್ ಸಿ ಎಮ್ನ ಕಂಡುಹಿಡಿಯಿರಿ ಅಂದರೆ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ದಟ್ ಈಸ್ ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಡಿವೈಡೆಡ್ ಬೈ ಹೆಚ್ ಸಿ ಎಫ್. ಅದೇ ಥರ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ನ ಕೊಟ್ಟು ಎಲ್ ಸಿ ಎಮ್ ಕೊಟ್ಟು ಹೆಚ್ ಸಿ ಎಫ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ದಟ್ ಈಸ್ ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಡಿವೈಡೆಡ್ ಬೈ ಎಲ್ ಸಿ ಎಮ್. ಇನ್ ದ ಸೇಮ್ ವೇ ನಮಗೆ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ನ ಕೊಟ್ಟು ಎನ ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ವಿಲ್ ಯೂಸ್ ದಿಸ್ ಫಾರ್ಮುಲಾ. ಎ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಡಿವೈಡೆಡ್ ಬೈ ಬಿ. ಇನ್ ದ ಸೇಮ್ ವೇ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ನ ಕೊಟ್ಟು ಬಿ ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ಬಿ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಡಿವೈಡೆಡ್ ಬೈ ಎ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ ಆ್ಯನ್ಯುವಲ್ ಎಕ್ಸಾಮ್ಸ್. ಈ 4 ಫಾರ್ಮುಲಾಸು ತುಂಬ ಇಂಪಾರ್ಟೆಂಟ್. ಇದು ಒಂದು ಫಾರ್ಮುಲಾ ಕಲ್ತ್ಕೊಂಡ್ರೆ ಸಾಕು, ಈ 4 ಫಾರ್ಮುಲಾನ ನೀವೇ ಬರ್ಕೊಬೋದು. ನೆಕ್ಸ್ಟ್ ಈಗ ಫಸ್ಟ್ ಕ್ವೆಶನ್ನ ಸಾಲ್ವ್ ಮಾಡೋಣ. 26 ಆ್ಯಂಡ್ 91 ಅಂತ ಕೊಟ್ಟಿದ್ದಾರೆ. ಈ 26 ಮತ್ತು 91 ಫಸ್ಟು ಎಲ್ ಸಿ ಎಮ್ ಕಂಡುಹಿಡಿತೀನಿ, ಅದಾದಮೇಲೆ ಎಚ್ ಸಿ ಎಫ್ ಕಂಡುಹಿಡಿತೀನಿ, ಅದಾದಮೇಲೆ ಅವ್ರು ಕೊಟ್ಟಿರೋ ಫಾರ್ಮುಲಾದಲ್ಲಿ ವೆರಿಫೈ ಮಾಡ್ತಾಯಿದ್ದೀವಿ. ಸೊ ಫಸ್ಟು ಎಲ್ ಸಿ ಎಮ್ನ ಕಂಡುಹಿಡಿಯೋಣ. ಎಲ್ ಸಿ ಎಮ್ ಅಂದರೆ ನಿಮಗೆ ಗೊತ್ತು, ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ. ಎಲ್ ಸಿ ಎಮ್ನ ಕಂಡುಹಿಡಿತಿರೋದು ನಾವು ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲೇ ಮಾಡಬೇಕು. ಬೇರೆ ಯಾವ ಮೆಥಡ್ನ ಯೂಸ್ ಮಾಡಬೇಡಿ, ಯೂಸ್ ಓನ್ಲಿ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥಡ್. ಸೊ ಈಗ 2 ಇಂದ ಡಿವೈಡ್ ಆಗುತ್ತೆ, 26 2 ಇಂದ ಡಿವೈಡ್ ಆಗುತ್ತೆ, 91 2 ಇಂದ ಡಿವೈಡ್ ಆಗೋಲ್ಲ. ಸೊ ಇದು 26ನ ಮಾತ್ರ ಡಿವೈಡ್ ಮಾಡ್ಕೊತಾ ಇದ್ದೀನಿ. 2 1s are 2, 2 3s are 6, ಅಗೇನ್ 91 ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊತೀನಿ. ನೆಕ್ಸ್ಟು 3 ಇಂದ ನೆಕ್ಸ್ಟ್ ಪ್ರೈಮ್ ನಂಬರು 3 ಇಂದ 30 ಡಿವೈಡ್ ಆಗೋಲ್ಲ, 91 ಡಿವೈಡ್ ಆಗೋಲ್ಲ. ಸೊ ನೆಕ್ಸ್ಟ್ ಅದು ಬಿಟ್ಟರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಇಸ್ 5 ಇಂದ 30 ಡಿವೈಡ್ ಆಗೋಲ್ಲ, 91 ಡಿವೈಡ್ ಆಗೋಲ್ಲ. ಅದಾದಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ ಇಸ್ 7 ಇಂದ 30 ಡಿವೈಡ್ ಆಗೋಲ್ಲ, 91 ಡಿವೈಡ್ ಆಗುತ್ತೆ. 7 13s are 91. ಸೊ ಈ 13ನ ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ವಿ ಆಲ್ ನೋ ದಟ್ 13 ಈಸ್ ಅ ಪ್ರೈಮ್ ನಂಬರ್. ಸೊ 13 1s are 13. So LCM is equal to 2 into 7 into 13 is equal to 182. ಸೊ LCM ನಮಗೆ ಎಷ್ಟು ಸಿಕ್ತು? 26 ಮತ್ತು 91 LCM is 182. ಇದೇ ಥರ ನಾವೇನು ಮಾಡಬೇಕು, ಹೆಚ್ ಸಿ ಎಫ್ನ ಕಂಡುಹಿಡಬೇಕು. ಹೆಚ್ ಸಿ ಎಫ್ ಅಂದರೆ ವಿ ಆಲ್ ನೋ ದಟ್ ಹೆಚ್ ಸಿ ಎಫ್ ಈಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಅರ್ಥ. ಸೊ ಹೆಚ್ ಸಿ ಎಫ್ನಲ್ಲಿ ಏನು ಮಾಡ್ತೀವಿ, ಎರಡನ್ನೂ ಸಪ್ರೇಟಾಗಿ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡ್ಕೊತೀವಿ. 26 ಆ್ಯಂಡ್ 91. ಸೊ 26 ಪ್ರೈಮ್ ಫ್ಯಾಕ್ಟರ್ ಮಾಡಿದ್ರೆ 2 ಇಂದ ಡಿವೈಡ್ ಆಗುತ್ತೆ, 2 13s are, ನೆಕ್ಸ್ಟ್ ಪ್ರೈಮ್ ನಂಬರ್ ಇಸ್ 13 ಆಗೋದು, 13 1s are 13. ಆ್ಯಂಡ್ 91 7 ಇಂದ ಡಿವೈಡ್ ಆಗುತ್ತೆ, 7 13s are 13 1s are 13. ಇವೆರಡರಲ್ಲೂ ಕಾಮನ್ ಯಾವುದಿರೋದು? 2 ಇಲ್ಲಿದೆ, ಇಲ್ಲಿ 2 ಇಲ್ಲ. ಸೊ 2 ಈಸ್ ನಾಟ್ ಅ ಕಾಮನ್ ಥಿಂಗ್. 13 ಇಲ್ಲಿದೆ, ಇಲ್ಲೂ 13 ಇದೆ. ಸೊ 13 ಈಸ್ ಅ ಕಾಮನ್ ಆಗಿದ್ದರೆ ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು
13. ಸೊ ಎಚ್ ಸಿ ಎಫ್ ಇಲ್ಲಿ 1 ಕಾಮನ್ ಇದೆ, 1 ಬರ್ಕೊಬೋದಾ? ಆಬ್ವಿಯಸ್ಲಿ ಬರ್ಕೊಬೋದು, ಬಟ್ 1 ಇಂಟು ಎನಿ ನಂಬರ್ ಇಸ್ ದ ಸೇಮ್ ನಂಬರ್ ಅಂತ ನಾನು ಬರೆದಿಲ್ಲ ಅಷ್ಟೇ. ಸೊ 13 ಇಂಟು 1 ಇಸ್ 13. ಸೊ ಅವ ಎಚ್ ಸಿ ಎಫ್ ಇಸ್ 13. ಸೊ ಇವಾಗ ನಾವು ಫಾರ್ಮುಲಾದಲ್ಲಿ ವೆರಿಫೈ ಮಾಡಬೇಕು. ಫಾರ್ಮುಲಾ ಏನು ಕೊಟ್ಟಿದ್ದವರು? ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ ಅಂತ ಕೊಟ್ಟರು. ಈ ಪ್ರಾಡಕ್ಟ್ ಆಫ್ 2 ನಂಬರ್ನ ನಾನೇನಂತ ಕನ್ಸಿಡರ್ ಮಾಡ್ಕೊಂಡಿದ್ದೆ? ಎ ಇಂಟು ಬಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೆ. ಆ ಎ ಇಂಟು ಬಿ ಯಾವುದು ಅಂದರೆ ಇಲ್ಲಿ ಕ್ವೆಶನ್ ಕೊಟ್ಟಿದ್ದಾರೆ ಅಂತ ಆಲ್ರೆಡಿ ಹೇಳಿದ್ದೆ. ಕ್ವೆಶನಲ್ಲಿ 26ನ ನಾನು ಎ ಅಂತ ಕನ್ಸಿಡರ್ ಮಾಡ್ಕೊತೀನಿ ಆ್ಯಂಡ್ 91ನ ಬಿ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಸೊ ಎಲ್ ಸಿ ಎಮ್ ಎಷ್ಟು ಸಿಕ್ಕಿದೆ ನನಗೆ ಈಗ? ಎಲ್ ಸಿ ಎಮ್ ಇಸ್ 182 ಇಂಟು ಎಚ್ ಸಿ ಎಫ್ ಎಷ್ಟು ಸಿಕ್ಕಿದೆ ನನಗೆ? 13 ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂದರೆ ಎ ಇಂಟು ಬಿ. ಎ ಅಂದರೆ ಎಷ್ಟು ಅಂತ ತೊಗೊಂಡಿದ್ದೆ? 26 ಆ್ಯಂಡ್ ಬಿ ಇಸ್ ಈಕ್ವಲ್ ಟು 91. ಸೊ 182 ಇಂಟು 13 is 2366 which is equal to 26 into 91 is 2366. ಇವೆರಡು ಈಕ್ವಲ್ ಆಗಿ ಬಂದರೆ ನಾವು ಮಾಡಿರೋ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಎರಡು ಕರೆಕ್ಟಾಗಿದೆ ಅಂತ. ಸೊ ಇದೇ ಥರ ಕೊಟ್ಟಿರೋ ಪ್ರಾಬ್ಲಮ್ಸ್ಗೆ ಫಸ್ಟು ಎಲ್ ಸಿ ಎಮ್ ಮಾಡಬೇಕು, ಎಚ್ ಸಿ ಎಫ್ ಮಾಡಬೇಕು ಆ್ಯಂಡ್ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ ವಿ ಹ್ಯಾವ್ ಟು ಚೆಕ್ ವೆದರ್ ದೀಸ್ ಬೋತ್ ಆರ್ ಈಕ್ವಲ್. The next question is 510 and 92. ಸೊ ಫಸ್ಟು ಎಲ್ ಸಿ ಎಮ್ ಮಾಡೋಣ. ಇಲ್ಲಿ ನೋಡಿ 510 ಇದೆ, ಇಲ್ಲಿ 92 ಇದೆ. ಇದು ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಏನಂತ. 0 ಮತ್ತು 2 ಇದೆ ಯೂನಿಟ್ ಪ್ಲೇಸ್ನಲ್ಲಿ, ಅಂದರೆ ಇಟ್ ಈಸ್ ಡಿವಿಸಿಬಲ್ ಬೈ 2. ಸೊ ನಾನು ಲಾಸ್ಟ್ ಕ್ಲಾಸ್ನಲ್ಲೇ ಹೇಳಿದೆ, ಯೂನಿಟ್ ಪ್ಲೇಸ್ನಲ್ಲಿ 0, 2, 4, 6, 8 ಇದ್ದರೆ ಅವೆಲ್ಲ ನಂಬರು 2 ಇಂದ ಡಿವೈಡ್ ಆಗುತ್ತೆ ಅಂತ ನಾನು ಲಾಸ್ಟ್ ಕ್ಲಾಸ್ನಲ್ಲೇ ಹೇಳಿದೆ. ಅದೇ ಥರ ಇಲ್ಲೂ ಅಷ್ಟೇ 0, 2 ಇದೆ ಅಂದರೆ ಇವೆರಡೂ ನಂಬರು 2 ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ 2 ಇಂದ ಡಿವೈಡ್ ಮಾಡೋಣ. 2 2s are 4, 1 carry, 2 5s are 10, 1 carry, 2 5s are 10, 255, 255s are 510 ಆಗುತ್ತೆ. ಅದೇ ಥರ 92, 2 4s are 8, 1 carry, 2 6s are 12. ಸೊ 246 are 92 ಆಗುತ್ತೆ. ಅದೇ ಥರ ನೆಕ್ಸ್ಟ್ ಇಲ್ಲಿ 5 ಇದೆ, ಇಲ್ಲಿ 6 ಇದೆ. ಸೊ 6 ಇದೆ ಅಂದರೆ ಇದು 2 ಇಂದ ಡಿವೈಡ್ ಆಗುತ್ತೆ. 55ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ, 46ನ ಮಾತ್ರ 2 ಇಂದ ಡಿವೈಡ್ ಮಾಡ್ಕೊಳ್ಳೋಣ. 2 2s are 4, 2 3s are 6. ನೆಕ್ಸ್ಟು ಇಲ್ಲಿ 255 ಇದೆ, ಇಲ್ಲಿ 23 ಇದೆ. ಸೊ 255 3 ಇಂದ 2 ಇಂದ ಅಂತೂ ಡಿವೈಡ್ ಆಗೋಲ್ಲ, ಇಲ್ಲಿ 23ನೂ 2 ಇಂದ ಡಿವೈಡ್ ಆಗೋಲ್ಲ. ಸೊ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? ನೆಕ್ಸ್ಟ್ ಪ್ರೈಮ್ ನಂಬರ್ ಈಸ್ 3. 3 ಇಂದ ಯಾವುದಾದ್ರು ಡಿವೈಡ್ ಆಗುತ್ತಾ ನೋಡೋಣ. 3 ಇಂದ ಡಿವೈಡ್ ಆಗಬೇಕು ಅಂದರೆ ಹೇಗೆ ಚೆಕ್ ಮಾಡೋದು ಅಂದರೆ ಡಿವಿಸಿಬಿಲಿಟಿ ರೂಲ್ ಪ್ರಕಾರ ಈ 3 ನಂಬರ್ನ ಆ್ಯಡ್ ಮಾಡಿ, ಅಂದರೆ 2 + 5 + 5 3ನ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ 12. 12 3 1ಸದಲ್ಲಿ ಬಂದರೆ 255 ಕೂಡ 3 1ಸದಲ್ಲಿ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ 255ನ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ 12. ಸೊ ಇಟ್ ಈಸ್ ಡಿವಿಸಿಬಲ್ ಬೈ 3. 385s are 255. ಅದೇ ಥರ 23 ಡಿವೈಡ್ ಆಗಲ್ಲ, ಬಿಕಾಸ್ 23 ಈಸ್ ಅ ಪ್ರೈಮ್ ನಂಬರ್. ಸೊ 23ನ ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟು 85 3 ಇಂದ ಡಿವೈಡ್ ಆಗುತ್ತಾ? 8 + 5 ಅಂದರೆ ಎಷ್ಟು ಬರುತ್ತೆ? ಸೊ 8 + 5 ಇಸ್ 13. 13 3 1ಸದಲ್ಲಿ ಡಿವೈಡ್ ಆಗಲ್ಲ. ಸೊ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 3. ಅದು ಬಿಟ್ಟರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 5. 5ಅನ್ನು ಕಂಡುಹಿಡಿಯೋದು ತುಂಬ ಈಸಿ. ಲಾಸ್ಟ್ ಡಿಜಿಟ್ ಅಂದರೆ ಯೂನಿಟ್ ಪ್ಲೇಸ್ನಲ್ಲಿ 0 or 5 ಇದ್ದರೆ, 0 or 5 ಯೂನಿಟ್ ಪ್ಲೇಸ್ನಲ್ಲಿದ್ದರೆ ಇಟ್ ಈಸ್ ಡಿವಿಸಿಬಲ್ ಬೈ 5 ಅಂತ ಅರ್ಥ. ಸೊ ಇಲ್ಲಿ ನೋಡಿ 85ನಲ್ಲಿ ಲಾಸ್ಟ್ ಡಿಜಿಟ್ 5 ಇದೆ. ದೇರ್ಫೋರ್ ಇಟ್ ಈಸ್ ಡಿವಿಸಿಬಲ್ ಬೈ 5. ಸೊ 5 17s are 85 ಆದರೆ 23 ನಾನು ಆಲ್ರೆಡಿ ಹೇಳ್ದಾಗೆ ಇಟ್ ಈಸ್ ಅ ಪ್ರೈಮ್ ನಂಬರ್. 23ನ ಆ್ಯಸ್ ಇಟ್ ಈಸ್ ಕ್ಯಾರಿ ಮಾಡಿ. ನೆಕ್ಸ್ಟು 17 ಆ್ಯಂಡ್ 23 ಇದೆ. ಸಿ ನೋಡಿ, ಈ ಪ್ರಾಬ್ಲಮ್ನಲ್ಲಿ 17 ಮತ್ತು 23 ಎರಡೂ ಕೂಡ ಪ್ರೈಮ್ ನಂಬರ್ ಆಗಿರೋದ್ರಿಂದ 17ನ ಫಸ್ಟು ಡಿವೈಡ್ ಮಾಡ್ಕೊತೀನಿ, ಬಿಕಾಸ್ ಚಿಕ್ಕರಿಂದ ದೊಡ್ಡಕ್ಕೆ ಹೋಗಬೇಕು. 17 1s are 17, 23ನ ಹಾಗೆ ಕ್ಯಾರಿ ಮಾಡ್ತೀನಿ. ನೆಕ್ಸ್ಟು
23 ones are 23. So this is the LCM of 510 and 92. ಸೊ ಇವಾಗೆಲ್ಲನೂ ಮಲ್ಟಿಪ್ಲೈ ಮಾಡೋಣ. 2 ಇಂಟು 2 ಇಂಟು 3 ಇಂಟು 5 ಇಂಟು 17 ಇಂಟು 23 ಎಲ್ಲನೂ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ 23,460 ಸಿಗುತ್ತೆ ನಮಗೆ ಆನ್ಸರು. ಇದೇ ಥರ ಇದೇ ನಂಬರ್ಗೆ ನಾವು ಇವಾಗ ಏನು ಮಾಡಬೇಕು, ಹೆಚ್ ಸಿ ಎಫ್ನ ಕಂಡುಹಿಡಿಬೇಕು. ಸೊ ಹೆಚ್ ಸಿ ಎಫ್ ಯಾವ ನಂಬರ್ಗೆ, 510 ಮತ್ತು 92ಗೆ ಹೆಚ್ ಸಿ ಎಫ್ನ ಕಂಡುಹಿಡಿಯೋಣ. ಸೊ ನಿಮಗೆ ಗೊತ್ತಿರೋ ಹಾಗೆ 2 ಇಂದ ಡಿವೈಡ್ ಆಗುತ್ತೆ. 2 55 ನೆಕ್ಸ್ಟ್ 2 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಆಗೋದು 3 ಇಂದ 3 85 ನೆಕ್ಸ್ಟು 5 ಇಂದ 5 17 17 1 ಅದೇ ಥರ 92 2 ಇಂದ ಡಿವೈಡ್ ಆದರೆ 2 46 ದೆನ್ 2 23 ನೆಕ್ಸ್ಟು 23 1 ಬಿಕಾಸ್ 23 ಇಸ್ ಅ ಪ್ರೈಮ್ ನಂಬರ್. ಸೊ ಇಲ್ಲಿ ನೋಡಿ, ಈಗ ಕಾಮನ್ನ ಹುಡುಕಬೇಕು. ಇಲ್ಲೂ 2 ಇದೆ ಆ್ಯಂಡ್ ಇಲ್ಲೂ 2 ಇದೆ. ಸೊ ಎರಡೂ ಕಡೆ ಇದ್ದರೆ ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು 2 ಅಂತ ಬರ್ಕೋಣ. 2 ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಸೊ ಕಾಮನ್ ಇಲ್ಲ, ಬರ್ಕೊಳಕ್ಕಾಗಲ್ಲ. ಇಲ್ಲಿ 5 ಇದೆ, ಇಲ್ಲಿ 23 ಇದೆ, ಇದು ಕಾಮನ್ ಇಲ್ಲ, ಬರ್ಕೊಳಕ್ಕಾಗಲ್ಲ. ಅದೇ ಥರ ಇಲ್ಲಿ 17 ಇದೆ, ಇಲ್ಲಿ ಯಾವುದೂ ಇಲ್ಲ, 1 ಇದೆ. ಸೊ 1 ಇಸ್ ಅ ಕಾಮನ್. ಇಂಟು 1 ಇಸ್ ಈಕ್ವಲ್ ಟು 2. ಸೊ ಹೆಚ್ ಸಿ ಎಫ್ ನಮಗೆ 2 ಸಿಕ್ಕಿದೆ. ಅದೇ ಥರ ಎಲ್ ಸಿ ಎಮ್ಮು 23,460 ಸಿಕ್ಕಿದೆ. ಸೊ ಯಾವಾಗ ಪ್ರಾಬ್ಲಮ್ ಅಂದರೆ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು ಎ ಇಂಟು ಬಿ. ಎಲ್ ಸಿ ಎಮ್ಮು 23,460 ಇಂಟು ಹೆಚ್ ಸಿ ಎಫ್ ಇಸ್ 2 ಇಸ್ ಈಕ್ವಲ್ ಟು, ಈಗ ಎ ಇಂಟು ಬಿ ಅಂದರೆ ನಾನು ಫಸ್ಟ್ ಹೇಳಿದೆ ಏನಂತ, ಕ್ವೆಶನಲ್ಲಿ ಕೊಟ್ಟಿರೋಂಥ ನಂಬರ್ ಎ, ಇದು ಬಿ. 510 ಇಂಟು 92. ಸೊ ಇವಾಗ 23,460ನ 2 ಇಂದ ಡಿವೈಡ್ ಮಾಡಿದ್ರೆ 2 ಇಂಟು 0 0, 6 2s are 12, 2 1 ಕ್ಯಾರಿ, 4 2s are 8, 9, 3 2s are 6, 2 2s are 4. 46,920 is equal to 510 into 92 ಮಾಡಿದ್ರು ವಿಲ್ ಗೆಟ್ 46,920. ಸೊ ಎರಡು ಈಕ್ವಲ್ ಆಗಿದೆ. This is the second problem solution. Hence, verified. ಲಾಸ್ಟಲ್ಲಿ ಬರೀರಿ. ಇದೇ ಥರ ನೆಕ್ಸ್ಟ್ ಕ್ವೆಶನ್ ಇದೆ. ಏನಂತ ಇದೆ ನೆಕ್ಸ್ಟ್ ಕ್ವೆಶನ್ನು, ಇಟ್ ಈಸ್ 336 ಆ್ಯಂಡ್ 54. ಈ ಕ್ವೆಶನ್ನ ನೀವೇ ಸಾಲ್ವ್ ಮಾಡಿ ಆನ್ಸರ್ನ ಫೈಂಡ್ ಔಟ್ ಮಾಡಿ. ಥ್ಯಾಂಕ್ ಯು.